ಇದು ಒಂದು ಓಲ್ಡ್ ಕ್ಲಿಪ್ಪಿಂಗ್. ನನ್ನ ತಂಗಿ ಮನೆಗೆ ಮಾಡಿಕೋ ಶಾಸ್ತ್ರ ಅಂತ ಹೇಳಿ ಮಾಡ್ತವೆ, ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ನನ್ನ ಕಡೆಯಿಂದ ನನ್ನ ತಂಗಿಗೆ ಅರಿಶಿನ ಕುಂಕುಮ ಹಸಿರು ಸೀರೆ ಕೊಟ್ಟೆ. ಇದೆಲ್ಲ ನಾನೇ ಜೋಡಿಸಿದ್ದು. ನಮ್ಮ ಅತ್ತೆ ಮಗಳು. ಇದು ಸೀಮಂತದ ದಿನ. ಸಿಂಪಲ್ಲಾಗಿ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ನನ್ನ ತಂಗಿ ಸೀಮಂತ ಆಲ್ ದ ಬೆಸ್ಟ್. ನನ್ನ ಮಗಳಿಗೆ ಕೊಟ್ಟು ತಿನ್ನೋ ಬುದ್ಧಿ ಬಂದಿದೆ. ತುಂಬ ಖುಷಿಯಾಗುತ್ತೆ ಅವಳ ಬೆಳವಣಿಗೆ ನೋಡಿದ್ರೆ. ಇವಳು ನನ್ನ ತಂಗಿ ತ್ವಿಷಾ. ಆಲ್ ದ ಬೆಸ್ಟ್. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಒಳ್ಳೆಯದಾಗಲಿ. ಹಾಯ್ ಹಲೋ ನಮಸ್ಕಾರ. ನನ್ನ HRK ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಔಟ್ಫಿಟ್ ನಾನು ವೈಟ್ ಬ್ಲೌಸ್ ಆ್ಯಂಡ್ ಸ್ಕೈ ಬ್ಲೂ ಸ್ಯಾರಿ ಹಾಕಿದ್ದೀನಿ. ನನ್ನ ಮಗಳಿಗೂ ನನ್ನ ತಮ್ಮ ಈ ಔಟ್ಫಿಟ್ಟಲ್ಲಿ ರೆಡಿಯಾಗಿದ್ದಾನೆ. ಆ್ಯಂಡ್ ನಮ್ಮಮ್ಮ ಡ್ರೆಸ್ ಹಾಕ್ಕೊಂಡಿದ್ದಾವೆ. ಆ್ಯಕ್ಚುಲಿ ಪಾಪ ಅವರು ಸ್ಯಾರಿ ಹಾಕೋಬೇಕು ಅಂತ ತುಂಬ ಆಸೆ ಆಗಿದ್ರು. ಬಟ್ ಈಗ ಸಮ್ ಹೆಲ್ತ್ ಇಶ್ಯೂಯಿಂದ ಸ್ವಲ್ಪ ವೆಯ್ಟ್ ಗೇನ್ ಆಗಿರೋದ್ರಿಂದ ಯಾವ ಸ್ಯಾರಿದು ಬ್ಲೌಸ್ ಆಗ್ತಾ ಇಲ್ಲ. ಹಾಗಾಗಿ ಡ್ರೆಸ್ ಹಾಕ್ಕೊಂಡಿದ್ದಾವೆ. ತುಂಬ ಬೇಜಾರು ಮಾಡ್ಕೋತಾ ಇದ್ವು, ಸ್ಯಾರಿ ಹಾಕೊಳಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು. ಸೊ ಇವತ್ತು ನನ್ನ ತಂಗಿ ಸೀಮಂತ ಇದೆ. ಆ್ಯಕ್ಚುಲಿ ಮಾಡಿಕೋ ಶಾಸ್ತ್ರಕ್ಕೆ ಹೋಗಿದ್ವಿ. ಅದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ಬಟ್ ಆ್ಯಡ್ ಮಾಡಿರಲಿಲ್ಲ. ಇವತ್ತು ಅದೆಲ್ಲ ಆ್ಯಡ್ ಮಾಡ್ತೀನಿ ಈ ವಿಡಿಯೋ ಜೊತೆ. ಸೊ ಫ್ಯಾಮಿಲಿ ಎಲ್ಲ ಹೊಟ್ಟಿದ್ವಿ. ನನ್ನ ಹಸ್ಬೆಂಡು ಮತ್ತು ಅಮ್ಮ ಹೂವಿಂದನೇ ಬರ್ತವೆ. ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅವ್ರು ನಮ್ಮ ಜೊತೆ ಬರ್ತಾಯಿಲ್ಲ. ಇವಾಗ ನಾವು ಹೋಗ್ತೇನೆ, ಬನ್ನಿ ಹೋಗೋಣ. ಲೆಟ್ಸ್ ಗೋ ಫಾರ್ ನನ್ನ ತಂಗಿ ಸೀಮಂತ. ಸೊ ಫೈನಲಿ ಆಟೋ ಮಾಡಿಕೊಂಡು ನಾವು ರೀಚ್ ಆಗಬೇಕಾಗಿದ್ದ ಡೆಸ್ಟಿನೇಷನ್ ರೀಚ್ ಆದ್ವಿ. ನಾವು ಹೋಗ್ಬೇಕಾಗಿದ್ದು ಬಂದುಬಿಟ್ಟು ತಟ್ಟೆಕೆರೆ ಅಂತ ಹೇಳಿ ನಿಯರ್ ಬೈ ತಣ್ಣಿವೆಳ ಬರುತ್ತೆ. ನಾವು ಹೋಗೋ ಅಷ್ಟರೊಳಗೆ ಫೋಟೋಶೂಟ್ ನಡೀತಾ ಇತ್ತು. ಸೊ ಅದೊಂಥರ ಸ್ವೀಟ್ ಮೆಮೊರಿ ಅಲ್ವಾ. ಇದನ್ನೆಲ್ಲ ನೋಡ್ತಾ ಇದ್ವಿ ನನ್ನ ಸೀಮಂತದ ದಿನಗಳು ಕೂಡ ನೆನಪಾಗುತ್ತೆ. ಸೊ ಅದು ತುಂಬ ಮೆಮೊರಿಯಬಲ್ ಡೇ ನನ್ನ ಲೈಫಲ್ಲಿ. ಇಲ್ಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಡೆಕೋರೇಷನ್ ಲೈಕ್ ಡಾಲ್ಸ್ ಎಲ್ಲ ಇಟ್ಟಿದ್ದಾವೆ. ತುಂಬ ಕ್ರಿಯೇಟಿವ್ ಆಗಿತ್ತು, ಚೆನ್ನಾಗಿತ್ತು. ಹಾಗೆ ನಾನು ಈ ಡೆಕೋರೇಷನ್ ಎಲ್ಲ ನೋಡಿಕೊಂಡು ಓಡಾಡಿಕೊಂಡು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಕೂಡ ತೊಗೊಂಡೆ. ಇವಳು ನನ್ನ ತಂಗಿ ತ್ವಿಷಾ. ಆಲ್ ದಿ ಬೆಸ್ಟ್. ಡೆಲಿವರಿ ಆರಾಮಾಗಿ ಸುಸೂತ್ರವಾಗಲಿ, ಆರಾಮಾಗೋಗಿ ಕ್ಷೇಮವಾಗೋಗಿ ಲಾಭವಾಗಿ ಬಾ ಅಂತ ಕೇಳ್ಕೊತೀನಿ. ಆ್ಯಂಡ್ ಪ್ರತಿಯೊಬ್ಬರು ದೊಡ್ಡವರಿದ್ದವರು ಹೆಂಗೆ ಪೂಜೆ ಮಾಡಬೇಕಾ ಏನು ಕೂತ್ಕೊಳ್ಳೋಕ್ಕೆ ಪ್ರತಿಯೊಂದು ಕೂಡ ಶಾಸ್ತ್ರ ಇರುತ್ತಲ್ವ, ಅದನ್ನೆಲ್ಲ ಕೆಳಗಡೆನೆ ಕೂತ್ಕೊಂಡು ಹೇಳ್ಕೊಡ್ತಾ ಇದ್ವು. ಸೊ ಅದನ್ನು ಇವಳು ಫಾಲೋ ಅಪ್ ಮಾಡ್ತಾಯಿದ್ಲು. ಪ್ರೆಗ್ನೆನ್ಸಿ ಟೈಮಲ್ಲಿ ತನ್ನ ಗಂಡ ತೋರಿಸೋ ಪ್ರೀತಿ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಆ್ಯಂಡ್ ಮಧ್ಯ ಕಾಮಿಡಿ ಕೂಡ ಮಾಡ್ತಾಯಿದ್ರು. ಸ್ವಲ್ಪ ಜನ ಎಲ್ಲ ಶಾಸ್ತ್ರ ಮಾಡೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ನಾನು ಅಮ್ಮ ನನ್ನ ತಮ್ಮ ಕೂಡ ಸ್ಟೇಜ್ ಮೇಲೆ ಹೋದ್ವಿ. ಕೆಳಗೆ ಕೂತಿದ್ದಾಗ ಅನ್ಕೋತೀವಿ ಇದು ಏನೋ ಒಂದು ಮಾಡಬೇಕಿತ್ತು, ಅದು ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು. ಬಟ್ ಸ್ಟೇಜ್ ಮೇಲೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಮ್ರಾಮನ್ ಈ ಕಡೆ ನೋಡಿ ಅಂತ ಹೇಳ್ತಾ ಇರ್ತವೆ. ನಾವು ಯಾವ ಶಾಸ್ತ್ರ ಬಿಟ್ವಿ ಅನ್ನೋ ಕನ್ಫ್ಯೂಷನಲ್ಲೇ ಇರುತ್ತೆ. ಸೊ ಫೈನಲಿ ಹೋಗಿ ನಮ್ಮ ಮನೆಯವ್ರು ಬರೋದು ಲೇಟ್ ಆಯಿತು. ಹಾಗಾಗಿ ನಾನು ಅಮ್ಮ ನನ್ನ ತಮ್ಮ ಅತ್ತೆ ಮಗಳು ಎಲ್ಲ ಹೋಗಿ ಒಂದು ರೌಂಡ್ ಶಾಸ್ತ್ರ ಎಲ್ಲ ಮುಗಿಸಿ ಒಂದು ಫೋಟೋ ಎಲ್ಲ ತೊಗೊಂಡ್ಬಂದ್ವಿ. ನಮ್ಮ ಮನೆಯವ್ರು ಬಂದಮೇಲೆ ಇನ್ನೊಂದು ಸಲ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮುಖದ ತುಂಬ ಅರಿಶಿನ ಕುಂಕುಮ ಎಲ್ಲ ಮೆತ್ತಿಟ್ಬಿಟ್ಟಿದ್ವಿ ನನ್ನ ತಂಗಿಗೆ. ಪಾಪ ಅವಳಿಗೆ ಈ ಬೇಸಿಗೆಗಾಲದಲ್ಲಿ ತುಂಬ ಸೆಕೆ ಆಗ್ತಿತ್ತು ಅನಿಸುತ್ತೆ. ಸೊ ಫೈನಲಿ ಫ್ಯಾನ್ ಎಲ್ಲ ತೊಗೊಂಡು ಫ್ಯಾನ್ ಬೀಸ್ಕೊತಾ ಇದ್ಲು. ಅಜ್ಜಿ ಅಮ್ಮ ಹಾಂ ಹಾಂ ಸೊ ಫೈನಲಿ ನಮ್ಮ ಮನೆಯವರು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಸ್ವಲ್ಪ ಪರವಾಗಿಲ್ಲ, ತುಂಬ ಲೇಟಾಗೇನು ಬರಲಿಲ್ಲ, ಬೇಗನೆ ಬಂದರು. ಸೊ ಅವ್ರ ಜೊತೆನೂ ಕೂಡ ಹೋಗಿ ಶಾಸ್ತ್ರ ಎಲ್ಲ ಮಾಡಿ ಏನು ಮುಯಿ ಕೊಡಬೇಕಿತ್ತು ಎಲ್ಲ ಕೊಟ್ಬಿಟ್ಟು ಇನ್ನೇನು ಊಟಕ್ಕೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿದ್ವಿ. ಅಷ್ಟರಲ್ಲಿ ಹಾಗೆ ಬಾಬಾ ಮೈದಾ ನಿಂತ್ಕೊಂಡು ಒಂದೆರಡು ಫೋಟೋ ವಿಡಿಯೋ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡೋದು. ಹಾಗೆ ಸುಮ್ಮನೆ ಒಂದು ಸ್ಮೈಲ್ ಕೊಟ್ಟೆ ಅಷ್ಟೇ. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಟ್ಟಿದ್ವಿ. ಈ ಬೇಸಿಗೆನಲ್ಲಿ ಯಪ್ಪ ಯಾವ ಫಂಕ್ಷನು ಬೇಡ ಅನ್ಸುತ್ತೆ, ಅಷ್ಟು ಅಡುಗೆ ಊಟ ಎಲ್ಲ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಚಿಕನ್ ಚೆನ್ನಾಗಿತ್ತಲ್ವಾ, ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಡ್ರೈವರ್
ಕಮ್ ಹಸ್ಬೆಂಡ್. ಮನೆಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ನಮ್ಮ ದೊಡ್ಡತ್ತೆ ಮನೆ ಸಿಗುತ್ತೆ, ಅಂದರೆ ನಮ್ಮಮ್ಮ ಪ್ರೇಮಮ್ಮ ಇದ್ದಾವಲ್ಲ ಅವರ ಅಕ್ಕನ ಮನೆ. ಸೊ ಅಲ್ಲಿಗೂ ಹೋಗಿ ಒಂದು ವಿಸಿಟ್ ಕೊಟ್ಟು ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ಬಂದ್ವಿ. ಅಲ್ಲೇ ಹಾಗೆ ಮಕ್ಕಳು ಸೈಕಲ್ ಇತ್ತು, ನನ್ನ ಮಗಳನ್ನ ಸೈಕಲ್ ಕೂರಿಸಿ ನಮ್ಮ ಮನೆಯವರು ಸೈಕಲ್ ಓಡಿಸ್ತಾ ಇದ್ವಿ. ಅವಳಿಗೂ ಕೂಡ ತುಂಬ ಖುಷಿ ಆಯಿತು. ಒಂದು ರೌಂಡ್ ಹೋಗಿ ಅವನ್ನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಮನೆಗೆ ಬಂದ್ವಿ. ನನಗೆ ತುಂಬ ಚೆನ್ನಾಗಿ ಗೊತ್ತು ಈ ವಿಡಿಯೋ ತುಂಬ ಹಳೆಯದು, ಅಂದರೆ 1 ಮಂತ್ ಬ್ಯಾಕ್ದು. ಯಾಕೆ ಅಂತ ಹೇಳಿದರೆ ಈ ವಿಡಿಯೋನ ನಾನೆಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೀಮಂತ ಆಗಲಿ ಅಂತ ಕಾಯ್ತಾ ಇದ್ವಿ. ಈ ವಿಡಿಯೋ ಬಂದುಬಿಟ್ಟು ಮಾಡಿಕೋ ಶಾಸ್ತ್ರ ಅಂತ ಹೇಳಿ ಮಾಡ್ತವೆ ನಮ್ಮ ಕಡೆ. ಅದಕ್ಕೆ ನನ್ನ ತಂಗಿ ಮನೆಗೆ ನಾನು ನಮ್ಮಮ್ಮ ಎಲ್ಲ ಹೋಗಿದ್ವಿ, ಫ್ಯಾಮಿಲಿ ಎಲ್ಲ ಹೋಗಿದ್ವಲ್ಲ. ಹಾಗಾಗಿ ನಾನಿಲ್ಲಿ ಎಲ್ಲ ಜೋಡಿಸಿಟ್ಟಿದ್ದು ನಾನೇನೆ ತುಂಬ ಚೆನ್ನಾಗಿ ಎಲ್ಲ ಹಾಯ್ 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 ವೈನವಿ ಹಾಯ್ ಹಾಯ್. ಮಕ್ಳಿಗೆ ಕೆಲಸ ತಪ್ಪಲ್ಲ. ಏನ್ ಮಾಡ್ತಿದ್ದೀವ? ಮುದ್ದೆ ಕಟ್ತಾವೆ. ಶಾವ್ಗೆ ಒತ್ತು ಶಾವ್ಗೆ. ಗಂಡ್ಮಕ್ಳು ನಳ ಮಹಾರಾಜ್ ಬಂದ್ರಲ್ಲ, ಹಂಗೆ ನಮ್ಮ ಮಾಮ ಸೇರಿ ಅಡುಗೆ ಮಾಡ್ತಾವೆ. ಗೊತ್ತೇ ಇರ್ಲಿಲ್ಲ ಮಾಮ. ಒಂದು ಕಡೆ ಬಿಸಿ ಬಿಸಿ ಅಡುಗೆ ರೆಡಿ ಆಗ್ತಿತ್ತು, ಅದ್ರ ಜೊತೆಗೆ ನಮ್ಮ ಹುಡುಗಿನೂ ರೆಡಿ ಮಾಡಬೇಕಲ್ವ. ಅದಕ್ಕೆ ನಾನು ಒಂದು ಸ್ಯಾರಿ ತೊಗೊಂಡೋಗಿದ್ದೆ. ಸೀಮಂತಕ್ಕೆ ಹಸಿರು ಸೀರೆ ಕೊಡಬೇಕಲ್ವ, ಹಾಗಾಗಿ ಗಾಜಿನ ಬಳೆ, ಹಸಿರು ಸೀರೆ, ಅರಿಶಿನ, ಕುಂಕುಮ, ಹೂ ಎಲ್ಲ ತೊಗೊಂಡೋಗಿದ್ದೆ. ಅದನ್ನು ಅವ್ರಿಗೆ ಕೊಟ್ಬಿಟ್ಟು ರೆಡಿಯಾಗಿ ಅಂತ ಹೇಳಿದೆ. ಅವ್ರು ಕೂಡ ರೆಡಿಯಾಗಿ ಬಂದರು. ಅಷ್ಟರೊಳಗೆ ನಾನು ಟೇಬಲ್ಲೆಲ್ಲ ರೆಡಿ ಮಾಡಿದ್ದೆ, ಏನೆಲ್ಲ ಹಣ್ಣೆಲ್ಲ ಇಡಬೇಕು ಅದೆಲ್ಲ. ಪ್ರತಿಯೊಂದು ಕಡೆನೂ ಒಂದು ಶಾಸ್ತ್ರ ಇದೆ, 2 ಸಲ ಚೇರಲ್ಲಿ ಕೂರಿಸ್ಬಾರ್ದು ಅಂತ. ಹಾಗಾಗಿ ತುಂಬ ಹೊತ್ತು ನಿಲ್ಸಿನೇ ಶಾಸ್ತ್ರ ಎಲ್ಲ ಮಾಡಿದ್ವಿ. ಫ್ಯಾಮಿಲಿಲಿ ಯಾವೆಲ್ಲ ಹೋಗಿದ್ವಿ ಎಲ್ಲರೂ ಕೂಡ ಶಾಸ್ತ್ರ ಮಾಡಿದ್ವಿ. ಲೈಕ್ ಶ್ರೀಮಂತದಲ್ಲಿ ಏನೆಲ್ಲ ಶಾಸ್ತ್ರ ಮಾಡ್ತವೆ ಅದನ್ನೆಲ್ಲ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮಸ್ಕಾರ ಎಲ್ಲ ಮಾಡಿಕೊಂಡು ಹೋಗಿ ನಿಂತ್ಕೊಂಡ್ಳು ನನ್ನ ತಂಗಿನೂ ಕೂಡ. ಅದಾದಮೇಲೆ ಫಸ್ಟಿಗೆ ಅವತ್ತೆ, ಅದಾದಮೇಲೆ ನಾನು, ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ಅತ್ತೆದಿರು, ರಿಲೇಟಿವ್ಸ್ ಅವೆಲ್ಲ ಬಂದಿದ್ವಿ. ಅವರು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಶಾಸ್ತ್ರನೂ ನಿಧಾನವಾಗಿ ಮಾಡಿದ್ರು. ಏನೋ ಒಂಥರ ಪ್ರತಿ ಹೆಣ್ಮಕ್ಳಿಗೆ ಅವ್ರಿಗೆ ಎಷ್ಟೇ ವಯಸ್ಸಾಗಲಿ ಎಷ್ಟೇ ದೊಡ್ಡವರಾದ್ರೂ ಕೂಡ ತನ್ನ ತವ್ರ ಮನೆ ಬರ್ತವೆ ಅಂದರೆ ಏನೋ ಒಂಥರ ಖುಷಿ ಇರುತ್ತೆ. ನನಗೂ ಅಷ್ಟೇ, ನಾನು ನಮ್ಮೂರಲ್ಲಿದ್ದಾಗ ನಮ್ಮಮ್ಮ ಬರ್ತವೆ ಅಂದರೆ ಏನೋ ಒಂಥರ ಖುಷಿ ಆಗೋದು. ನಮ್ಮೂರು ಸ್ವಲ್ಪ ದೂರ ಆಗುತ್ತೆ ನಮ್ಮಮ್ಮಂಗೆ ಹಾಸನಿಂದ, ಬಟ್ ನನ್ನ ತಂಗಿನ ತುಂಬ ಹತ್ರಕ್ಕೆ ಕೊಟ್ಟಿದ್ದಾವೆ. ತಣ್ಣಿವಾಳದಿಂದ ಸ್ವಲ್ಪ ರೈಟ್ ಸೈಡಿಗೆ ಹೋದರೆ ನಮ್ಮ ಆಂಟಿ ಮನೆ ಸಿಗುತ್ತೆ, ಲೆಫ್ಟ್ ಸೈಡಿಗೆ ಹೋದರೆ ಗಂಡನ ಮನೆ ಸಿಗುತ್ತೆ. ತುಂಬ ಸ್ವಲ್ಪ ಹತ್ತಿರ ಇದೆ, ತುಂಬ ಏನು ದೂರನೂ ಇಲ್ಲ, ತುಂಬ ಹತ್ರನೂ ಇಲ್ಲ. ಬಟ್ ನನ್ನ ಸ್ವಲ್ಪ ದೂರ ಆಯಿತು. ಯಾಕೆ ಅಂತ ಹೇಳಿದ್ರೆ ನಮ್ಮಮ್ಮ ಬಸ್ಸಲ್ಲೇ ಬರಬೇಕು. ಇಲ್ಲಿಗಾದರೆ ಬೈಕಲ್ಲಿ ಬಂದುಬಿಡ್ಬೋದು, ನಮ್ಮಮ್ಮಂಗಂತೂ ಬೈಕ್ ಓಡ್ಸೋಕ್ಕೆ ಬರಲ್ಲ. ಹಾಗಾಗಿ ನಮ್ಮಮ್ಮ ಬಸ್ಸಲ್ಲೇ ಬರಬೇಕು. ಸೊ ಪ್ರತಿ ಹೆಣ್ಣಿಗೂ ಕೂಡ ತವ್ರ ಮನೆ ಅನ್ನೋದು ಮತ್ತು ತವ್ರ ಮನೆ ಕಡೆಯವರು ಅಂದರೆ ಏನೋ ಒಂದು ಪ್ರೀತಿ, ಏನೋ ಒಂದು ಖುಷಿ ಇರುತ್ತೆ. ಅವ್ರು ಎಷ್ಟೇ ವಯಸ್ಸಾದರೂ ನಮ್ಮಮ್ಮಂಗೆ ಸ್ಟಿಲ್ ನಮ್ಮ ಅಜ್ಜಿ ಇದ್ದಿದ್ವೇ ತುಂಬ ಖುಷಿ ಪಡೋರು. ಹೋಗ್ತಾ ಇದ್ವಿ ಅವಾಗವಾಗ, ನಮ್ಮ ಅಜ್ಜಿ ಇಲ್ವಲ್ಲ, ಹಾಗಾಗಿ ತವ್ರ ಮನೆಗೆ ಹೋಗ್ತಾಯಿಲ್ಲ. ಬಟ್ ಯಾವಾಗಲೂ ನೆನಪಿಸ್ಕೊತಾ ಇರ್ತವೆ, ನನಗೂ ಒಂದು ತವ್ರ ಮನೆ ಇರಬೇಕಿತ್ತು ಅಂತ ಹೇಳಿಬಿಟ್ಟು. ನಮ್ಮ ಅತ್ತೆ ಮಾವ, ನಮ್ಮ ಆಂಟಿ ಪ್ರತಿಯೊಬ್ಬರು ಕೂಡ ಎಲ್ಲ ಶಾಸ್ತ್ರನೂ ಮುಗಿಸಿದ್ರು. ಎಲ್ಲ ಕೂಡ ಸಣ್ಣ ಸಣ್ಣದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದೊಂದು ಬೆಸ್ಟ್ ಮೆಮೊರಿ ಆಗಿರುತ್ತೆ ಪ್ರತಿಯೊಬ್ಬರು ಲೈಫಲ್ಲೂ. ಹೇಳೋದು, ಈಗ ನಾನು ನನ್ನ ಸೀಮಂತದಲ್ಲಿ ಈ ಥರ ಫೋಟೋ ವಿಡಿಯೋ ಮಾಡ್ಕೊಳ್ಳಿಲ್ಲ. ಬಿಕಾಸ್ ನನ್ನ ಸೀಮಂತದಲ್ಲಿ ನಾನು ಯಾವುದೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರಲಿಲ್ಲ. ನಮ್ಮಮ್ಮ ತುಂಬ ವರ್ಷದಿಂದ ಹೇಳ್ತಾಯಿದ್ವು ಯೂಟ್ಯೂಬ್ ಚಾನಲ್ ಮಾಡು ಅಂತ ಹೇಳಿಬಿಟ್ಟು. ಬಟ್ ನನಗೆ ಯಾಕೋ ಇಂಟ್ರೆಸ್ಟ್ ಬಂದಿರಲಿಲ್ಲ. ಬಟ್ ನನ್ನ ಮಗಳು ಹುಟ್ಟಿದ ಮೇಲೆ ಯಾಕೋ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಹೇಳಿ ಮಾಡಿದೆ. ಹಾಗಾಗಿ ಯಾವುದೇ ಕ್ಲಿಪ್ಪಿಂಗ್ಸ್ ಇಲ್ಲ. ಬಟ್ ನನ್ನ ತಂಗಿ ಅವಳಿಗೆ ಪಾಪು ಆದಮೇಲೆ, ಪಾಪು ಸ್ವಲ್ಪ ದೊಡ್ಡವರಾದಮೇಲೆ ಯೂಟ್ಯೂಬಲ್ಲಿ ಇದ್ದಾಗ ಈ ವಿಡಿಯೋ ತೋರಿಸಿದ್ರೆ ನೋಡಿ ಹಿಂಗೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಅಂತ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ ಇದನ್ನೆಲ್ಲ ನೋಡಲಿಕ್ಕೆ. ಹಾಗಾಗಿ ಎಲ್ಲ ಕ್ಲಿಪ್ಪಿಂಗ್ ಕೂಡ ನಿಧಾನವಾಗಿ ಸೇವ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.